ಅದಕ್ಕೂ ಜೈ ಭೀಮ್. ಏನಿವತ್ತು ಒಳ ಮೀಸಲಾತಿ ವಿಚಾರವಾಗಿ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು, ಸಿದ್ಧಗಂಗಾ ಮಠ ಮೈಸೂರು ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಏನು ಕರೆ ಕೊಟ್ಟಿದ್ದಾರೆ, 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬಲಗೈ ಸಮುದಾಯದ ವಲಯ ಜಾತಿಗಳ ಗುಂಪುಗಳು ಎಲ್ಲರೂ ಕೂಡ ಹೋಗಿ ಭಾಗವಹಿಸಬೇಕು ಅಂತ. ಬಂಧುಗಳೇ, ಕಾರಣ ಇಷ್ಟೇ. ಏನು ನಮ್ಮ ಅಣ್ಣ ತಮ್ಮಂದರಾದಂಥ ಮಾದಿಗರ ಗುಂಪಿನವರು ಮೊನ್ನೆ ಒಂದು ಹೋರಾಟ ಮಾಡಿದ್ರು. ತುಂಬ ಬೇಸರ ಆಗ್ತದೆ ಹೋರಾಟದಿಂದ. ನಾವು ಮಾದಿಗರು 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 ಅಂತಾರೆ. ಇದು ದಯವಿಟ್ಟು ಬಿಡಬೇಕು. ಒಲಿಯರು ಅಂತ ಹೇಳಿದ್ರು ವಲಿಯ ಮಾದಿಗ ಅನ್ನೋದು ಎರಡು ಗುಂಪು ಇತ್ತು. ಆದರೂ ಕೂಡ ಅದು ಎಲ್ಲರ ಗುಂಪು ಕೂಡ ಒಂದಾಗಿ ಹೋಗಬೇಕು ಅಂತ ನಮ್ಮೆಲ್ಲರೂ ಕೂಡ ಆಸೆ ಕೂಡ ಇದೆ. ಅದರಲ್ಲಿ ಕೂಡ ಎರಡು ಮಾತಿಲ್ಲ. ಆದ್ದರಿಂದ ಏನಿವತ್ತು ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಒಳ ಮೀಸಲಾತಿ ಏನು ನಾಗಮೋಹನ್ ದಾಸ್ ರಚನೆ ಮಾಡಿರೋ ಸಮಿತಿ ಅದು ಕಾನೂನು ಬಾಹಿರವಾಗಿದೆ. ಕಾರಣ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದಾರೆ. ಈಗ ಏನಪ್ಪ ಅಂದರೆ 50% ಒಳಗೆ ನೀವು ಮಾಡಬೇಕು, 50% ಮ್ಯಾಗ ಮೀರೋಂಗಿಲ್ಲ ಅಂತ. ಇನ್ನು 56% ನೀವು ಮಾಡಿರೋದ್ರಿಂದ ಕರ್ನಾಟಕ ಸರ್ಕಾರ ಜಾತಿಗಳ ಮಧ್ಯೆ ಬಿಚ್ಚೋ ಕೆಲಸ ಆಗಿದೆ. ಆದ್ದರಿಂದ ನಾವೆಲ್ಲ ಬಲಗೈ ಜನಾಂಗದವರು ನಾಳೆ 25ನೇ ತಾರೀಕು ಏನು ಫ್ರೀಡಂ ಪಾರ್ಕ್ದಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. 27ನೇ ತಾರೀಕು ಕ್ಯಾಬಿನೆಟ್ ಚರ್ಚೆ ಕೂಡ ಇದೆ. ಆದ್ದರಿಂದ ಆ ಚರ್ಚೆಯಲ್ಲಿ ನಾವೇನಾದರೂ ಗೆಲ್ಲಬೇಕು, ನಮ್ಮ ಮಕ್ಕಳ ಭವಿಷ್ಯ ಉಳಿಬೇಕು, ನಮ್ಮ ಕುಟುಂಬಗಳ ರಕ್ಷಣೆ ಆಗಬೇಕು ಅನ್ನೋಂಗಿದ್ರೆ ಮೀಸಲಾತಿಯಿಂದ ವಂಚನೆ ಆಗಬಾರ್ದು. ನಮ್ಮ ಜನಾಂಗ ಮಕ್ಕಳು ಭವಿಷ್ಯತ್ವಾಗ ವಿದ್ಯಾಭ್ಯಾಸದಲ್ಲಿ ಆಗ್ಬೋದು, ಸರ್ಕಾರಿ ನೌಕರರಾಗ್ಬೋದು, ಅದರಲ್ಲಿ ಕೂಡ ಮೀಸಲಾತಿ ದಕ್ಕಬೇಕಾದ್ರೆ ನಾವೆಲ್ಲ ಒಟ್ಟಾಗಿ ಏನು ನಮ್ಮ ಕೋಲಾರ ಜಿಲ್ಲೆ ಭಾಳ ಹೆಸರಿದೆ. ಕೋಲಾರ ಜಿಲ್ಲೆಗೆ ದಲಿತರ ತವರೂರು ಇವುದು, ಹೋರಾಟಗಳ ತವರೂರು ಕೋಲಾರ ಜಿಲ್ಲೆ. ಆದ್ದರಿಂದ ಏನು ನಮ್ಮ ಅಣ್ಣ ತಮ್ಮಂದರು, ನಮ್ಮ ಹಿತೈಷಿಗಳು, ಎಲ್ಲ ಸಂಘಟನೆ ಮುಖಂಡರುಗಳು ಕೂಡ ವಾಲಂಟ್ರಿಯಾಗಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ಹೋಗಿ ಭಾಗವಹಿಸಬೇಕು. ನಮ್ಮ ಶಕ್ತಿ ಪ್ರದರ್ಶನ ಅಲ್ಲಿ ತೋರಿಸ್ಬೇಕು. ಕಾಂಗ್ರೆಸ್ ಸರ್ಕಾರ ಇವತ್ತು ಮೀಸಲಾತಿಯಿಂದ ಜನಗಳ ಮಧ್ಯೆ ಬಿರುಕು ಮೂಡೋ ಕೆಲಸ ಆಗಿದೆ. ವಲಯ ಮಾದಿಗ ಎಲ್ಲ ಕೂಡ ನಾವು ಅಣ್ಣ ತಮ್ಮಂದಾಗಿ ಬದುಕಬೇಕಾದ್ರೆ ಇವತ್ತು ಮೀಸಲಾತಿ ಅನ್ನೋ ಪದ ಅಳಿಸ್ಬೇಕಾಗ್ತದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿಯೂ ಕೂಡ ಒಳ ಮೀಸಲಾತಿ ಮಾಡಿ ಅಂತ ಹೇಳಲಿಲ್ಲ. ನಮಗೇನಪ್ಪ ಅಂದರೆ ಪಕ್ಕದ ಮನೆಯಾಗೇನೋ ವಾಸನೆ ಬರ್ತಾ ಇದೆ, ನಮ್ಮ ಮನೆಯಲ್ಲೂ ವಾಸನೆ ಮಾಡಬೇಕನ್ನೋ ಕಾಲ ಬಂದ್ಬಿಟ್ಟಿದೆ ಈಗ. ಆದ್ದರಿಂದ ನಾವೆಲ್ಲ ಕೂಡ ಒಳ ಮೀಸಲಾತಿಯನ್ನು ವಿರೋಧಿಸೋಣ, ಬಲಗೈ ಜನಾಂಗದ ಒಟ್ಟುಗೂಡಿಸೋಣ. ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಛಲ ಹಾಕ್ಕೊಂಡು ಕೋಲಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಬೇಕಂತ ಕಳಕಳಿಯಿಂದ ಪ್ರಾರ್ಥನೆ. ಜೈ ಭೀಮ್, ಜೈ ಭಾರತ್.